ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರಾ, ದಯಮಾಡಿ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಮುಂದಿನ ಹೊಸ ಬರಹಕ್ಕೆ ಮುನ್ನುಡಿಯಾಗುತ್ತದೆ. ಬೆಳಗಿನ ಜಾವ ಸೀತೆ ತನ್ನ ಕೋಣೆಯ ಬಾಗಿಲು ಹಾಕಿಕೊಂಡ ನಂತರವೂ ಅಭಿಮನ್ಯು ಹಜಾರದಲ್ಲೇ ಕಲ್ಲಾಗಿ ನಿಂತಿದ್ದ. ಆ ಮುಚ್ಚಿದ ಮರದ ಬಾಗಿಲು ಅವನ ಕಣ್ಣಿಗೆ ಒಂದು ದೊಡ್ಡ ಸವಾಲಿನಂತೆ ಕಾಣ್ತಿತ್ತು. ಯಾರ ಎದುರು ನಿಲ್ಲಲು ಇವಳಿಗೆ ಅಂಜಿಕೆ. ಈ ಸಮಾಜಕ್ಕೆ ಹೆದರಿ ತನ್ನ ಇಡೀ ಬದುಕನ್ನೇ ಈ ಕೋಣೆಯೊಳಗೆ ಮುಚ್ಚಿಟ್ಟಿಕೊಳ್ಳಬೇಕಾ ಎಂಬ ಪ್ರಶ್ನೆ ಅವನನ್ನು ಬಹುವಾಗಿ ಕಾಡತೊಡಗಿತು. ಅಭಿಮನ್ಯುಗೆ ಸೀತೆಯ ಮೇಲಿರುವ ಸೆಳೆತ ಹಾಗೂ ಕಾಳಜಿ ಈಗ ಒಂದು ಹೊಸ ಹಂತಕ್ಕೆ ತಲುಪಿತ್ತು. ಅವಳನ್ನು ಆ ಕತ್ತಲೆ ಕೋಣೆಯಿಂದ, ಮೂಢನಂಬಿಕೆಯ ಸಮಾಜದ ಬಂಧನದಿಂದ ಹೇಗೆ ಹೊರಗೆ ತರಬೇಕು ಎಂದು ಅವನು ತನ್ನ ಬಿಸ್ನೆಸ್ ಮೈಂಡ್ ಬಳಸಿ ಹೊಸ ಪ್ಲಾನ್ ಮಾಡಲು ಆರಂಭಿಸಿದ್ದ. ಮಧ್ಯಾಹ್ನದ ಸಮಯವಾಗುತ್ತಿದ್ದಂತೆ ದೊಡ್ಡ ಮನೆಯ ಅಂಗಳದಲ್ಲಿ ಮಕ್ಕಳ ಹೆಜ್ಜೆಯ ನಾದ ಮತ್ತೆ ಕೇಳಿಸತೊಡಗಿತು. ಸೀತೆ ಮಕ್ಕಳಿಗೆ ನೃತ್ಯ ಕಲಿಸಲು ತನ್ನ ಕೋಣೆಯ ಬಾಗಿಲು ತೆರೆದಿದ್ದಾಳೆ ಎಂದು ತಿಳಿದ ತಕ್ಷಣ ಮೇಲಿದ್ದ ಅಭಿಮನ್ಯು ಆತುರವಾಗಿ ಕೆಳಗೆ ಬಂದನು. ಅವನ ಕಣ್ಣುಗಳು ಕೇವಲ ಸೀತೆಯನ್ನೇ ಹುಡುಕುತ್ತಿದ್ದವು. ಅಂಗಳದ ಪಡಸಾಲೆಯಲ್ಲಿ ಕುಳಿತು ಮಕ್ಕಳಿಗೆ ಹೆಜ್ಜೆಗಳನ್ನು ತೋರಿಸಿಕೊಡುತ್ತಿದ್ದ ಸೀತೆಯನ್ನು ಕಂಡು ಅವನ ಮುಖದಲ್ಲಿ ತಾನೇ ತಿಳಿಯದಂತೆ ಸಣ್ಣದೊಂದು ಮುಗುಳ್ನಕ್ಕು ಮೂಡಿತು. ಬಿಸ್ನೆಸ್ ಮೀಟಿಂಗ್ನಲ್ಲಿ ಕೋಪದಿಂದ ಉರಿಯುತ್ತಿದ್ದ ಕಣ್ಣುಗಳಲ್ಲಿ ಇಂದು ಸೀತೆಯನ್ನು ನೋಡುವ ಹಂಬಲ, ಕಾತರ ಎದ್ದು ಕಾಣಿಸ್ತಿತ್ತು. ಅವನು ಅಂಗಳದ ಕಂಬದ ಮರೆಯಲ್ಲಿ ನಿಂತು ಸೀತೆಯ ಮುದ್ದಾಗಿ ಮಕ್ಕಳಿಗೆ ಅಭಿನಯವನ್ನು ಹೇಳಿಕೊಡುವುದನ್ನು, ಅವಳ ಕೈಗಳ ಚಲನೆಯನ್ನು ಕಣ್ಣಿಕ್ಕರೆ ಗಮನಿಸುತ್ತಿದ್ದ. ಅವಳ ರೂಪದ ಸೆಳೆತಕ್ಕೆ ಮತ್ತಷ್ಟು ಒಳಗಾಗುತ್ತಿದ್ದ ಸೀತೆ ಮಧ್ಯೆ ಮಧ್ಯೆ ತಲೆ ಎತ್ತಿದಾಗ ಅಭಿಮನ್ಯು ಅವಳ ಕಣ್ಣಿಗೆ ಬೀಳದಂತೆ ಕಂಬದ ಹಿಂದೆ ಅಡಗಿಕೊಳ್ಳುತ್ತಿದ್ದ. ಇಡೀ ಕಾರ್ಪೊರೇಟ್ ಜಗತ್ತನ್ನೇ ಆಳುವ ಸಿಂಹ ಇಂದು ಹಳ್ಳಿಯ ಹುಡುಗಿಯೊಬ್ಬಳನ್ನು ನೋಡಲು ಕಳ್ಳನಂತೆ ಕಾಯ್ತಿತ್ತು. ಅದೇ ಸಮಯದಲ್ಲಿ ಮನೆಯ ಮುಂಭಾಗದಲ್ಲಿ ಒಂದು ಕಾರು ಬಂದು ನಿಂತ ಸಪ್ಪಳವಾಯಿತು. ಬೆಂಗಳೂರಿನಿಂದ ತನ್ನ ವೈಯಕ್ತಿಕ ಕೆಲಸ ಮುಗಿಸಿ ಮಾತು ಕೊಟ್ಟಂತೆ ರಾಮ್ ಶೆಟ್ಟಿ CO ಹಳ್ಳಿಗೆ ಎಂಟ್ರಿ ಕೊಟ್ಟಿದ್ದ. ಕಾರಿನಿಂದ ಇಳಿದು ಹಜಾರಕ್ಕೆ ಬಂದ ರಾಮ್ಗೆ ಎದುರಿಗೆ ಕಂಡಿದ್ದು ಕಂಬದ ಮರೆಯಲ್ಲಿ ನಿಂತು ಅಂಗಳದ ಕಡೆಗೆ ಕಳ್ಳನಂತೆ ಇಣುಕಿ ನೋಡ್ತಿದ್ದ ಅಭಿಮನ್ಯು. ಯಾವಾಗಲೂ ಕೈಯಲ್ಲಿ ಫೋನ್ ಹಿಡಿದು ಬಿಸ್ನೆಸ್ ಆರ್ಡರ್ಸ್ ಕೊಡುವ ಅಥವಾ ಉದ್ಯೋಗಿಗಳ ಮೇಲೆ ಗರ್ಜಿಸುವ ಅಭಿಮನ್ಯು ಇಂದು ಹಳ್ಳಿಯ ಮನೆಯೊಂದರ ಕಂಬದ ಹಿಂದೆ ನಿಂತು ಯಾರನ್ನೋ ಆರಾಧನೆಯಿಂದ ನೋಡುತ್ತಿರುವುದನ್ನು ಕಂಡು ರಾಮ್ಗೆ ತನ್ನ ಕಣ್ಣುಗಳನ್ನೇ ನಂಬಲು ಆಗಲಿಲ್ಲ. ರಾಮ್ ಮೆಲ್ಲನೆ ನಡೆದು ಬಂದು ಅಭಿಮನ್ಯುನ ಹೆಗಲ ಮೇಲೆ ಕೈಯಿಟ್ಟು, ಯಾರನ್ನೋ ಇಷ್ಟೊಂದು ಆಳವಾಗಿ ಆರಿಸ್ತಾ ಇದ್ದೀಯಾ ಬಿಸ್ನೆಸ್ ಐಕಾನ್ ಅಭಿಮನ್ಯು ರಾಜ್ಗುರು ಎಂದು ರಾಮ್ ಕಿವಿಯಲ್ಲಿ ಪಿಸುಗುಟ್ಟಿದಾಗ ಅಭಿಮನ್ಯು ಒಮ್ಮೆಲೆ ಬೆಚ್ಚಿ ಎಂದು ಜಾಗೃತನಾಗಿ ಹಿಂದೆ ಸರಿದ. ರಾಮ್ ಮುಖದಲ್ಲಿ ತುಂಟ ನಗು ಇತ್ತು. ಅವನು ಅಂಗಳದ ಕಡೆ ನೋಡಿ ಅಲ್ಲಿ ನೃತ್ಯ ಕಲಿಸುತ್ತಿದ್ದ ಸೀತೆಯನ್ನು ಕಂಡನು. ತಕ್ಷಣ ಅವನಿಗೆ ಇಡೀ ವಿಷಯ ಅರ್ಥ ಆಯಿತು. ಓಹೋ, ಕತೆ ಇಷ್ಟು ದೂರ ಬಂದಿದ್ಯಾ? ಯಾರೋ ದುರ್ಬಲಳು, ಹೆದರಿಕೊಂಡಿರೋಳು, ನಾನು ಅವಳ ಮುಖ ನೋಡೋ ಅಗತ್ಯವೂ ಇಲ್ಲ ಅಂದಿದ್ದ ಅಹಂಕಾರದ ಸಿಂಹ ಇವತ್ತು ಬೆಳ್ಳಂಬೆಳಗ್ಗೆ ಕಂಬದ ಮರೆಯಲ್ಲಿ ನಿಂತು ಸೈಲೆಂಟಾಗಿ ಸೈಟ್ ಹೊಡಿತಿದೆಯಲ್ಲಪ್ಪ ಎಂದು ರಾಮ್ ಜೋರಾಗಿ ನಕ್ಕು ರೇಗಿಸಲು ಶುರು ಮಾಡಿದ. ಅಭಿಮನ್ಯು ಮುಖ ತಿರುಗಿಸ್ಕೊಂಡು ತನ್ನ ಎಂದಿನ ಗಾಂಭೀರ್ಯ ತಂದುಕೊಳ್ಳಲು ಯತ್ನಿಸುತ್ತಾ, ಲೋ ರಾಮ್, ಸುಮ್ಮನೆ ಇರೋ, ನಾನೇನು ಸೈಟ್ ಹೊಡಿತಾ ಇಲ್ಲ, ಜಸ್ಟ್ ನೋಡ್ತಾ ಇದ್ದೆ ಅಷ್ಟೇ ಎಂದನು. ಹೌದಾ, ಜಸ್ಟ್ ನೋಡ್ತಾ ಇದ್ಯಾ? ನಿನ್ನ ಕಣ್ಣುಗಳು ಹೇಳ್ತಾ ಇವೆ ಅಭಿ. ನಿನ್ನ ಕಠಿಣ ಹೃದಯದಲ್ಲಿ ಹಳ್ಳಿನ ಮಲ್ಲಿಗೆ ಹೂವಿನ ಘಮ ಆವರಿಸಿಕೊಂಡಿದೆ ಅಂತ. ರಂಜು, ಇಲ್ಲಿ ಬಾರೋ ಒಮ್ಮೆ, ನೋಡು ನಿನ್ನ ಫ್ರೆಂಡ್ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ ಎಂದು ರಾಮ್ ರಂಜಿತ್ನನ್ನು ಕರೆಯಲು ಹೋದಾಗ ಅಭಿಮನ್ಯು ಆತುರವಾಗಿ ಅವನ ಬಾಯಿ ಮುಚ್ಚಿದ್ದ. ಪ್ಲೀಸ್ ರಾಮ್, ರಂಜಿತ್ಗೆ ಏನು ಹೇಳಬೇಡ. ಹೌದು, ನನಗೆ ಸೀತೆ ಮೇಲೆ ಒಂಥರ ಅಟ್ರಾಕ್ಷನ್ ಆಗಿದೆ. ಅವಳ ಈ ಪರಿಸ್ಥಿತಿ ಕಂಡು ನನಗೆ ತಡೆಯೋಕೆ ಆಗ್ತಿಲ್ಲ. ಅವಳನ್ನು ಈ ನರಕದಿಂದ ಹೊರಗೆ ತರಲೇಬೇಕು ಎಂದು ಅಭಿಮನ್ಯು ಒಪ್ಪಿಕೊಂಡಾಗ ರಾಮ್ ನಿಬ್ಬೆರಗಾದ. ರಾಮ್ ಮುಖದಲ್ಲಿದ್ದ ತಮಾಷೆ ಮಾಯವಾಗಿ ಗಂಭೀರತೆ ಬಂತು. ಅಭಿ, ಸೀತೆ ಹಳ್ಳಿಯ ಕಟ್ಟುಪಾಡುಗಳಿಗೆ ಒಳಪಟ್ಟಿದ್ದಾಳೆ. ಅವಳನ್ನು ಸುಮ್ಮನೆ ಬೆಂಗಳೂರಿಗೆ ಬಾ ಅಂದರೆ ಅವಳು ಬರಲ್ಲ. ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ಅಭಿಮನ್ಯು ತೀಕ್ಷ್ಣವಾಗಿ ನಕ್ಕ. ಅವಳು ಬೆಂಗಳೂರಿಗೆ ಬರಲ್ಲ ಅಲ್ವಾ, ಅದಕ್ಕೆ ನಾನೇ ದಾರಿ ಮಾಡ್ತೀನಿ. ನಮ್ಮ ರಾಜ್ಗುರು ಇಂಟರ್ನ್ಯಾಷನಲ್ ಕಲಾ ಅಕಾಡೆಮಿಯ ಮುಂದಿನ ದೊಡ್ಡ ಪ್ರಾಜೆಕ್ಟ್ ಅನ್ನು ನಾನು ಈ ಹಳ್ಳಿಯಲ್ಲೇ ಲಾಂಚ್ ಮಾಡ್ತಾ ಇದ್ದೀನಿ. ಈ ಹಳ್ಳಿಯ ಕಲಾ ಕೇಂದ್ರಕ್ಕೆ ನಮ್ಮ ಫೌಂಡೇಶನ್ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಅತಿ ದೊಡ್ಡ ನೃತ್ಯ ಶಾಲೆಯನ್ನಾಗಿ ಬದಲಾಯಿಸುವ ಆರ್ಡರ್ ಪಾಸ್ ಮಾಡ್ತೀನಿ. ಅದಕ್ಕೆ ಹೆಡ್ ಅಥವಾ ಮುಖ್ಯಸ್ಥೆಯಾಗಿ ಸೀತೆಯನ್ನು ಅಪಾಯಿಂಟ್ಮೆಂಟ್ ಮಾಡ್ತೀನಿ. ರಾಮ್ ಕಣ್ಣುಗಳು ಅರಳಿದವು. ವಾ ಅಭಿ, ಬಿಸ್ನೆಸ್ ಮೈಂಡ್ ಅಂದರೆ ನಿಂದೆ. ಇದರಿಂದ ಸೀತೆಗೆ ಊರಿನಲ್ಲಿ ದೊಡ್ಡ ಗೌರವ ಸಿಗುತ್ತೆ. ಅವಳನ್ನು ಅಪಶಕುನ ಅಂದವರ ಬಾಯಿ ಮುಚ್ಚಿಸಿದ ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ ರಾಮ್, ಈ ಪ್ರಾಜೆಕ್ಟ್ನ ಕೆಲಸಗಳಿಗಾಗಿ ಅವಳು ಪದೇ ಪದೇ ಬೆಂಗಳೂರಿನ ತಮ್ಮ
ಮೇನ್ ಆಫೀಸ್ಗೆ ಬರಬೇಕಾಗುತ್ತೆ. ಅವಳಿಗೆ ತಿಳಿಯದಂತೆ ಅವಳನ್ನು ಆ ಕತ್ತಲೆ ಕೋಣೆಯಿಂದ ಹೊರಗೆ ತಂದು ಇಡೀ ಪ್ರಪಂಚವೇ ಅವಳ ಮುಂದೆ ತಲೆಬಾಗುವಂತೆ ಮಾಡ್ತೀನಿ. ಇದು ಅಭಿಮನ್ಯು ರಾಜ್ಗುರು ಪ್ಲಾನ್ ಎಂದು ಅಭಿಮನ್ಯು ಸೀತೆಯ ಕೋಣೆಯತ್ತ ನೋಡಿ ದೃಢವಾಗಿ ಹೇಳಿದನು. ಹಳ್ಳಿಯಲ್ಲಿ ಜಾತ್ರೆ ಆರಂಭವಾಗಿ ಆಗಲೇ ಒಂದು ದಿನ ಕಳೆದಿತ್ತು. ಇನ್ನೂ 2 ದಿನಗಳ ದೊಡ್ಡ ಹಬ್ಬದ ಸಂಭ್ರಮ ಬಾಕಿ ಇತ್ತು. ರಂಗು ರಂಗಿನ ದೀಪಗಳ ಅಲಂಕಾರ, ಸೌಂಡ್ ಸಿಸ್ಟಮ್ಗಳ ಗದ್ದಲ, ಸಾಲು ಸಾಲು ಅಂಗಡಿಗಳಿಂದ ಇಡೀ ಊರೇ ಮದುವಣಗಿತ್ತಿಯಂತೆ ಕಂಗೊಳಿಸುತ್ತಿತ್ತು. ಬೆಂಗಳೂರಿನಲ್ಲಿ 100 ಕೋಟಿ ಸಾಮ್ರಾಜ್ಯದ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದ ಅಭಿಮನ್ಯು ರಾಜ್ಗುರು ಸಾಮಾನ್ಯವಾಗಿ ಒಂದು ನಿಮಿಷವೂ ಆಫೀಸ್ ಬಿಟ್ಟು ಇರ್ತಿರಲಿಲ್ಲ. ಆದರೆ ಈ ಬಾರಿ ತನ್ನ ತಂದೆ ಜಗದೀಶ್ ಪ್ರಸಾದ್ ಅವರಿಗೆ ಎಲ್ಲ ಕಂಪನಿಗಳ ಜವಾಬ್ದಾರಿಯನ್ನು ವಹಿಸಿ ಇನ್ನು 2 ದಿನ ಜಾತ್ರೆ ಮುಗಿಯುವವರೆಗೂ ಹಳ್ಳಿಯಲ್ಲೇ ಉಳಿಯಲು ನಿರ್ಧರಿಸಿದ್ದ. ಅವನ ಕಠಿಣ ಹೃದಯ ಈಗ ಸಂಪೂರ್ಣವಾಗಿ ಸೀತೆಯ ಮೌನದ ಸೆಳೆತಕ್ಕೆ ಶರಣವಾಗುತ್ತಿತ್ತು. ಬಹಳ ವರ್ಷಗಳ ನಂತರ ಹೊರಗೆ ಬಂದಿದ್ದ ಸೀತೆ ಆ ಜಾತ್ರೆಯ ಮೈದಾನದಲ್ಲಿ ಪುಟ್ಟ ಮಗುವಿನಂತೆ ಕಣ್ಣು ಬಿಟ್ಟು ತಿರುಗುತ್ತಿದ್ದಳು. ಅವಳ ಆ ನೀಲಿ ಬಣ್ಣದ ಲಂಗ ದಾವಣಿಯ ಉಡುಪು, ಮುಖದಲ್ಲಿದ್ದ ಆ ನಿಷ್ಕಲ್ಮಶ ನಗು ಅಭಿಮನ್ಯುವನ್ನ ಸಂಪೂರ್ಣವಾಗಿ ಮಂತ್ರಮುಗ್ಧನಾಗಿಸಿತ್ತು. ಅವಳನ್ನು ಹಾಗೆ ನೋಡುತ್ತಾ ಇರುವುದರಲ್ಲೇ ಅವನಿಗೆ ಜಗತ್ತನ್ನೇ ಗೆದ್ದಷ್ಟು ಆನಂದವಾಗ್ತಿತ್ತು. ರಂಜಿತ್ ಮತ್ತು ರಾಮ್ ಶೆಟ್ಟಿ ದೇವಸ್ಥಾನದ ಕೌಂಟರ್ನಲ್ಲಿ ಪೂಜೆ ವಿಶೇಷ ಟಿಕೆಟ್ ತೆಗೆದುಕೊಳ್ಳಲು ಜನಸಂದಣಿಯೊಳಗೆ ನಿಂತಿದ್ದರು. ಸೀತೆ ಮತ್ತು ಅವಳ ತಾಯಿ ಕನಕಮ್ಮ ಸ್ವಲ್ಪ ದೂರದಲ್ಲಿದ್ದ ದೇವಸ್ಥಾನದ ಹಿಂಭಾಗದ ಶಾಂತವಾದ ರಸ್ತೆಯಲ್ಲಿ ಬಳೆ ಅಂಗಡಿಗಳ ಕಡೆಗೆ ನಡೆದು ಬರುತ್ತಿದ್ದರು. ಅಭಿಮನ್ಯು ಮಾತ್ರ ಸ್ವಲ್ಪ ದೂರದಲ್ಲೇ ನಿಂತು ಸೀತೆಯ ಆ ಮುಗ್ಧ ನಗು ಮತ್ತು ಸಂಭ್ರಮವನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಾ ಆರಾಧನೆಯಿಂದ ಅವಳನ್ನೇ ನೋಡುತ್ತಿದ್ದ. ಆದರೆ ಹಳ್ಳಿಯ ಹಬ್ಬಗಳಲ್ಲಿ ಕಿಡಿಗೇಡಿಗಳ ಕಾಟವೂ ಇರುತ್ತದೆ. ಸೀತೆ ನಡೆದು ಬರುತ್ತಿದ್ದ ಹಾದಿಗೆ ಅಡ್ಡಲಾಗಿ ಊರಿನ ಹಾದಿಹೋಕ ಕುಡುಕ ಪುಂಡರ ಗುಂಪೊಂದು ಬಂದು ನಿಂತಿತ್ತು. ಆ ಗುಂಪಿನ ನಾಯಕನಂತಿದ್ದ ಒಬ್ಬ ರೌಡಿ ಕೈಯಲ್ಲೇ ಸಿಗರೇಟ್ ಹಿಡಿದು ಸೀತೆಯ ಮುಖದ ಮುಂದೆ ಹೊಗೆ ಬಿಡುತ್ತಾ ಅಸಭ್ಯವಾಗಿ ನಕ್ಕನು. ಓಹೋ, ಯಾರಿದು? ನಮ್ಮ ದೊಡ್ಡ ಮನೆಯ ವಿಧವೆ ಸೀತಮ್ಮ ಜಾತ್ರೆಗೆ ಬಂದಿದ್ದಾಳ? 10 ವರ್ಷ ರೂಮ್ನಲ್ಲೇ ಅಡಗಿ ಕುಳಿತು ಈಗ ಮುಖ ತೋರಿಸೋಕೆ ಬಂದಿದ್ದೀಯಾ? ಇವಳ ಮುಖ ನೋಡಿದ್ರೆ ನಮ್ಮ ಜಾತ್ರೆಗೆ ಎಲ್ಲಾದರೂ ಕಂಟಕ ಬರುತ್ತೋ ಏನೋ ಎಂದು ಓ ಪುಂಡ ಹೇಳಿದಾಗ ಉಳಿದವರು ಜೋರಾಗಿ ನಕ್ಕರು. ಮತ್ತೊಬ್ಬ ಪುಂಡ ಸೀತೆಯ ಹತ್ತಿರ ಬಂದು, ಏನೇ ನಿನ್ನ ಗಂಡ ಸತ್ತು ಹೋಗಿ 10 ವರ್ಷ ಆಯ್ತು, ಆ ರೂಮ್ನಲ್ಲಿ ಒಬ್ಬಳೇ ಏನ್ ಮಾಡ್ತಿದ್ದೀಯಾ? ನಮ್ಮ ಜೊತೆ ಬಾ, ಜಾತ್ರೆ ರಾಟನ ಹತ್ತಿಸ್ತೀವಿ ಎಂದು ಅಸಭ್ಯವಾಗಿ ಸೀತೆಯ ದಾವಣಿಯ ಅಂಚನ್ನು ಮುಟ್ಟಲು ಕೈಚಾಚಿದನು. ಕನಕಮ್ಮ ಹೆದರಿ ಮಗಳನ್ನು ತನ್ನ ಹಿಂದೆ ಎಳೆದುಕೊಂಡು, ಯಾರೋ ನೀವೆಲ್ಲ ದೂರ ಇರಿ, ನನ್ನ ಮಗಳ ತಂಟೆಗೆ ಬಂದ್ರೆ ಗೌಡ್ರಿಗೆ ಹೇಳ್ತೀನಿ ಎಂದು ನಡುಗುವ ಧ್ವನಿಯಲ್ಲಿ ಕೂಗಿಕೊಂಡ್ರು. ಸೀತೆಯ ಕಣ್ಣುಗಳಲ್ಲಿ ಭಯಕ್ಕಿಂತ ಹೆಚ್ಚಾಗಿ ಅಸಹ್ಯ ಮತ್ತು ಆಕ್ರೋಶ ಮೂಡಿತು. ದೂರ ನಿಲ್ಲಿ, ನಿಮ್ಮ ಯೋಗ್ಯತೆ ಏನು ಅಂತ ನನಗೆ ಗೊತ್ತು, ನಾಲಿಗೆ ಬಿಗಿ ಹಿಡಿದು ಮಾತನಾಡಿ ಎಂದು ಸೀತೆ ಗರ್ಜಿಸಿದಳು. ಆದರೆ ಆ ಪುಂಡರು ಸೀತೆಯ ಕೈ ಹಿಡಿಯಲು ಮುಂದಕ್ಕೆ ನುಗ್ಗಿದರು. ಸೀತೆಯ ದಾವಣಿಯನ್ನು ಆ ಪುಂಡ ಮುಟ್ಟುವ ಮುನ್ನವೇ ಒಂದು ಬಲವಾದ ಕೈ ಆ ರೌಡಿಯ ಕೈಯನ್ನು ಹಿಡಿದು ಹಿಂಡಿಬಿಟ್ಟಿತ್ತು. ಬಂದಿದ್ದು ಬೇರೆ ಯಾರೂ ಅಲ್ಲ, ಕ್ರೋಧದ ಒಡೆಯ ಅಭಿಮನ್ಯು ರಾಜ್ಗುರು. ಅವನ ಕಣ್ಣುಗಳು ಅಕ್ಷರಶಃ ಕೆಂಡದಂತೆ ಉರಿಯುತ್ತಿದ್ದವು. ತನ್ನ ಕಣ್ಣೆದುರೇ ಸೀತೆಗೆ ಅವಮಾನ ಮಾಡಿದ್ದನ್ನು ಕಂಡು ಅವನೊಳಗಿನ ಸಿಂಹ ಜಾಗೃತವಾಗಿತ್ತು. ಅಭಿಮನ್ಯು ಆ ಪುಂಡನ ಕೈಯನ್ನು ಎಷ್ಟು ಜೋರಾಗಿ ತಿರುಗಿಸನೆಂದರೆ ಮೂಳೆಯು ಮುರಿಯುವ ಶಬ್ದ ಕೇಳಿಸಿತು. ಲಟಕ್ಕೆಂದು ಅಭಿಮನ್ಯು ಆ ರೌಡಿಯ ಎದೆಗೆ ತನ್ನ ಬೂಟಿನಿಂದ ಬಲವಾಗಿ ಒದ್ದನು. ಅವನು 10 ಅಡಿ ದೂರ ಹೋಗಿ ನೆಲಕ್ಕೆ ಬಿದ್ದನು. ಉಳಿದ 4-5 ಜನ ಪುಂಡರು ಒಟ್ಟಿಗೆ ಅಭಿಮನ್ಯುನ ಮೇಲೆ ಮುಗಿಬಿದ್ದರು. ಆದರೆ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದ ಅಭಿಮನ್ಯುಗೆ ಈ ಹಳ್ಳಿಯ ಪುಂಡರು ಲೆಕ್ಕವೇ ಇರಲಿಲ್ಲ. ಒಬ್ಬನ ಕಾಲನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿದಾಗ ಮತ್ತೊಬ್ಬನ ಮುಖಕ್ಕೆ ಬಲವಾದ ಪಂಚ್ ಕೊಟ್ಟನು. ಕೇವಲ 2 ನಿಮಿಷಗಳಲ್ಲಿ ಇಡೀ ಪುಂಡರ ಗುಂಪು ರಕ್ತಸಿಕ್ತವಾಗಿ ನೆಲದ ಮೇಲೆ ಬಿದ್ದು ಒದ್ದಾಡಲಾರಂಭಿಸಿತು. ಜಾತ್ರೆಯಲ್ಲಿದ್ದ ಜನರೆಲ್ಲ ಓಡೋಡಿ ಬಂದು ಈ ಫೈಟ್ ನೋಡಿ ಬೆಚ್ಚಿ ಬಿದ್ದರು. ನೆಲದ ಮೇಲೆ ಬಿದ್ದು ನಡುಗುತ್ತಿದ್ದ ಆ ರೌಡಿಯ ಕಾಲರ್ ಹಿಡಿದು ಎತ್ತಿದ ಅಭಿಮನ್ಯು ಅವನ ಮುಖದ ಹತ್ತಿರ ತನ್ನ ಕೆಂಡದಂತಹ ಕಣ್ಣುಗಳನ್ನು ತಂದು ಸಿಂಹದಂತೆ ಗರ್ಜಿಸಿದನು. ಲೋ, ಇನ್ನು ಸತ್ ಮೇಲೆ ಮನುಷ್ಯಗೆ ಯಾವ ವಿಧವೆ ಯಾವ ಶಕುನ ಅನ್ನೋದು ಗೊತ್ತಾಗಲ್ಲ. ಇನ್ಮುಂದೆ ಇನ್ನೊಂದು ಸಾರಿ ಏನಾದ್ರೂ ಈ ಊರಲ್ಲಿ ಸೀತೆಯವರ ಕಣ್ಣಿಗೆ ಕಣ್ಣಿಟ್ಟು ನೋಡಿದ್ರೋ ಅಥವಾ ಅವಳ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತಾಡಿದ್ರೋ ನಿಮ್ಮ ಹೆಣಗಳು ಈ ಜಾತ್ರೆ ಮೈದಾನದಿಂದ ನೇರವಾಗಿ ಸ್ಮಶಾನಕ್ಕೆ ಹೋಗ್ತವೆ. ಇಡೀ ಭಾರತದಲ್ಲೇ ನಿಮ್ಮನ್ನು ರಕ್ಷಿಸೋಕೆ ಯಾರ ಕೈಯಲ್ಲೂ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಇದು ಅಭಿಮನ್ಯು ರಾಜ್ಗುರು ಎಚ್ಚರಿಕೆ. ಅಭಿಮನ್ಯುನ ಆ ಭೀಕರವಾದ ಗರ್ಜನೆ ಮತ್ತು ಕಣ್ಣುಗಳಲ್ಲಿದ್ದ ಮರಣ ಭಯವನ್ನು ಕಂಡು ಆ ಪುಂಡರು ಕ್ಷಮಿಸಿ ಸರ್ ಎಂದು ಕೈ ಮುಗಿದು ಬಿದ್ದು ಅಲ್ಲಿಂದ ಜೀವ ಉಳಿಸ್ಕೊಂಡ್ರೆ ಸಾಕೆಂದು ಓಡಿ ಹೋದ್ರು. ಅಭಿಮನ್ಯು ನಿಧಾನವಾಗಿ ತನ್ನ ಸೂಟ್ ಸರಿಪಡಿಸಿಕೊಂಡು ಉಸಿರಾಟವನ್ನು ನಿಯಂತ್ರಿಸುತ್ತಾ ಸೀತೆಯ ಕಡೆಗೆ ತಿರುಗಿದನು. ಸೀತೆ ಮತ್ತು ಕನಕಮ್ಮ ಇಬ್ಬರು ಆಶ್ಚರ್ಯ, ಆಘಾತ ಮತ್ತು ಒಂದು ರೀತಿಯ ಕೃತಜ್ಞತೆಯಿಂದ ಅಭಿಮನ್ಯುನನ್ನೇ ನೋಡ್ತಾ ನಿಂತಿದ್ರು. ಅಭಿಮನ್ಯು ಸೀತೆಯ ಕಣ್ಣುಗಳನ್ನು ನೋಡಿ ಅತ್ಯಂತ ಮೃದು ಧ್ವನಿಯಲ್ಲಿ ಕೇಳಿದ,
ಆರ್ ಯು ಓಕೆ ಸೀತೆ? ನಿಮ್ಗೇನೂ ಆಗಿಲ್ವಾ ಅಲ್ವಾ? ಕನಕಮ್ಮ ಬಂದು ಅಭಿಮನ್ಯುವಿನ ಕೈಗಳನ್ನು ಹಿಡಿದುಕೊಂಡರು. ತುಂಬ ಉಪಕಾರನಪ್ಪ. ಇಂದು ನೀನು ಇಲ್ಲದೆ ಹೋಗಿದ್ರೆ ಆ ನರದಾಮರು ನನ್ನ ಮಗಳ ಮಾನ ಹರಾಜು ಹಾಕುತ್ತಿದ್ದರು. ಈ ಊರು ಇವಳಿಗೆ ಸದಾ ದುಃಖವನ್ನೇ ಕೊಟ್ಟಿದೆ. ಆದರೆ ಇಂದು ನೀನು ಅವಳ ಗೌರವ ಕಾಪಾಡಿದೆ ಎಂದು ಕಣ್ಣೀರಿಟ್ಟರು. ಅಭಿಮನ್ಯು ಅತ್ಯಂತ ನಯವಾಗಿ ಕನಕಮ್ಮನವರ ಕೈಗಳನ್ನು ಸರಿಸಿ, ಹಾಗೆಲ್ಲ ಹೇಳಿ ನನ್ನನ್ನು ಪರಕೀಯನನ್ನಾಗಿ ಮಾಡಬೇಡಿ. ಇನ್ಮುಂದೆ ಈ ಊರಲ್ಲಿ ಯಾರೂ ಅವಳ ಕಡೆ ವಾರೆ ಕಣ್ಣಿನಿಂದ ಕೂಡ ನೋಡೋ ಧೈರ್ಯ ಮಾಡಲ್ಲ. ನೀವಿಬ್ರು ಆರಾಮಾಗಿದ್ದೀರಲ್ಲ ಎಂದನು ಕಾಳಜಿಯಿಂದ. ಸೀತೆ ನಿಧಾನವಾಗಿಯೇ ಮುಖ ಎತ್ತಿ ಅಭಿಮನ್ಯುವಿನ ಕಣ್ಣುಗಳನ್ನು ನೋಡಿದಳು. ಆ ಕಣ್ಣುಗಳಲ್ಲಿ ಈಗ ಅಹಂಕಾರವಿರಲಿಲ್ಲ. ಬದಲಿಗೆ ಅವಳ ಮೇಲಿನ ಅಪಾರವಾದ ಗೌರವ ಮತ್ತು ಕಾಳಜಿ ಎದ್ದು ಕಾಣಿಸ್ತಿತ್ತು. ಸೀತೆ ಕೈ ಮುಗಿದು ಥ್ಯಾಂಕ್ ಯು ಸೋ ಮಚ್ ಅಭಿಮನ್ಯು ಸರ್. ಇಷ್ಟು ವರ್ಷಗಳಲ್ಲಿನ ನನಗಾಗಿ ಈ ಊರಲ್ಲಿ ಯಾರೂ ಧ್ವನಿ ಎತ್ತಿರಲಿಲ್ಲ. ನೀವು ಇಂದು ಮಾಡಿದ ಈ ಸಹಾಯವನ್ನು ನಾನು ಜೀವನದಲ್ಲಿ ಮರೆಯಲ್ಲ ಎಂದಳು ಗದ್ಗದಿತವಾಗಿ ಧ್ವನಿಯಲ್ಲಿ. ಅಭಿಮನ್ಯು ಮೊದಲ ಬಾರಿಗೆ ಸೀತೆಯ ಬಾಯಿಂದ ತನ್ನ ಹೆಸರನ್ನು, ತನ್ನ ಮೇಲಿನ ಕೃತಜ್ಞತೆಯ ಮಾತುಗಳನ್ನು ಕೇಳಿದ್ದ. ಅವನ ಕತ್ತಲಿನಂತಹ ಹೃದಯ ಒಮ್ಮೆಲೆ ಕರಗಿ ನೀರಾಯಿತು. ಅವನು ಕೇವಲ ಇಟ್ಸ್ ಓಕೆ ಸೀತೆಯವರೇ, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಎಂದು ಸದ್ದಿಲ್ಲದೆ ಹೇಳಿದ್ದನು. ಅಷ್ಟರಲ್ಲೇ ಜನಸಂದಣಿಯನ್ನು ಸೀಳಿಕೊಂಡು ಗಾಬರಿಯಿಂದ ರಂಜಿತ್ ಮತ್ತು ರಾಮ್ ಶೆಟ್ಟಿ ಅಲ್ಲಿಗೆ ಓಡಿ ಬಂದರು. ಅಲ್ಲಿ ನೆರೆದಿದ್ದ ಜನ ಮತ್ತು ನೆಲದ ಮೇಲಿದ್ದ ರಕ್ತವನ್ನು ಕಂಡು ರಂಜಿತ್ ಗಾಬರಿಯಾದ. ಅಭಿ, ಸೀತಾ, ಏನಾಯ್ತು ಇಲ್ಲಿ ಎಂದು ರಂಜಿತ್ ತಂಗಿಯ ಕೈ ಹಿಡಿದುಕೊಂಡು ರಾಮ್ ಶೆಟ್ಟಿ ಆಗಲೇ ಸುತ್ತಮುತ್ತಲಿನ ಜನರಿಂದ ನಡೆದ ಘಟನೆಯನ್ನು ಕೇಳಿ ತಿಳಿದುಕೊಂಡಿದ್ದ. ಅವನು ಅಭಿಮನ್ಯುನ ಬೆನ್ನು ತಟ್ಟಿ ನಗುತ್ತಾ, ವಾ ನನ್ನ ಸಿಂಹವೇ, ಬೆಂಗಳೂರಿನ ಬಿಸ್ನೆಸ್ ಟೈಕೂನ್ ಇವತ್ತು ಹಳ್ಳಿಗೆ ಬಂದು ರೌಡಿ ರಾಥೋಡ್ ಆಗಿ ಬದಲಾಗಿದ್ದಾನೆ. ರಂಜು, ಹೆದರ್ಬೇಡ. ನಿನ್ನ ತಂಗಿಯ ಕೂದಲಿಗೆ ಒಂದು ಸಣ್ಣ ಧಕ್ಕೆಯೂ ಆಗಿಲ್ಲ. ಯಾಕಂದ್ರೆ ಎದುರಿಗೆ ನಿಂತಿರೋದು ಅಭಿಮನ್ಯು ರಾಜ್ಗುರು ಎಂದನು ಹೆಮ್ಮೆಯಿಂದ. ರಂಜಿತ್ ಅಭಿಮನ್ಯುನ ನೋಡಿ ಭಾವುಕನಾದ. ಅಭಿ, ನೀನು ನನ್ನ ತಂಗಿಯನ್ನು ಕೇವಲ ಕತ್ತಲೆ ಕೋಣೆಯಿಂದಷ್ಟೇ ಹೊರಗೆ ತರಲಿಲ್ಲ, ಇವತ್ತು ಅವಳ ಮಾನ ಕಾಪಾಡಿದ್ದೀಯ. ನಿನಗೆ ಧನ್ಯವಾದ ಹೇಳೋದು ನನ್ನ ಹತ್ತಿರ ಮಾತುಗಳೇ ಇಲ್ಲ ಮಗ ಎಂದನು. ಗೆಳೆಯರ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಬೇಡ ರಂಜು, ಸರಿ ನಡೆ ಮನೆಗೆ ಹೋಗೋಣ ಎಂದು ಅಭಿಮನ್ಯು ವಿಷಯ ಬದಲಿಸಿದ. ಆ ರಾತ್ರಿ ದೊಡ್ಡಮನೆಯ ಹಜಾರದಲ್ಲಿ ಕೃಷ್ಣೇಗೌಡ ಕುಟುಂಬದವರೆಲ್ಲ ಅಭಿಮನ್ಯುನ ಸಹವಾಸವನ್ನೇ ಕೊಂಡಾಡುತ್ತಿದ್ದರು. ತಾತ ಕೃಷ್ಣೇಗೌಡರು ಅಭಿಮನ್ಯುನ ಹತ್ತಿರ ಕರೆದು ಬೆನ್ನು ತಟ್ಟಿ ಹರಸಿದ್ದರು. ಆದರೆ ಸೀತೆ ಮಾತ್ರ ತನ್ನ ಕೋಣೆಯ ಕಿಟಕಿಯ ಬಳಿ ನಿಂತು ದೂರದಲ್ಲಿ ಜಗಮಗಿಸುತ್ತಿದ್ದ ಜಾತ್ರೆಯ ದೀಪಗಳನ್ನು ನೋಡುತ್ತಿದ್ಲು. ಅವಳ ಕಿವಿಯಲ್ಲಿ ಇನ್ನು ಅಭಿಮನ್ಯುನ ಆ ಪುಂಡರಿಗೆ ಕೊಟ್ಟ ಎಚ್ಚರಿಕೆಯ ಮಾತುಗಳೇ ಮೊಳಗುತ್ತಿದ್ದವು. ಇನ್ನೊಂದು ಸಾರಿ ಸೀತೆ ಅವರ ತಂಟೆಗೆ ಬಂದರೆ ನಿಮ್ಮ ಹೆಣಗಳು ನೇರವಾಗಿ ಸ್ಮಶಾನಕ್ಕೆ ಹೋಗ್ತವೆ. ಒಬ್ಬ ಅಪರಿಚಿತ ಶ್ರೀಮಂತ ವ್ಯಕ್ತಿ ತನಗಾಗಿ ಇಡೀ ಊರಿನ ಮುಂದೆ ಅಷ್ಟೊಂದು ದೊಡ್ಡ ಸವಾಲು ಹಾಕಿದ್ದಾನೆ ಎಂದರೆ ಆ ಮಾತುಗಳ ಹಿಂದಿದ್ದ ಕಾಳಜಿ ಅವಳ ಹೃದಯವನ್ನು ಮೆಲ್ಲನೆ ತಟ್ಟುತ್ತಿತ್ತು. 10 ವರ್ಷಗಳ ಮೌನದ ಕೋಟೆಗೆ ಪ್ರೀತಿಯ ಮೊದಲ ಲೇಪನ ಸಿಕ್ಕಂತಾಗಿತ್ತು. ಇತ್ತ ಮೇಲಿನ ಕೋಣೆಯಲ್ಲಿದ್ದ ಅಭಿಮನ್ಯು ಕೂಡ ಕಿಟಕಿಯಿಂದ ಕೆಳಗೆ ನೋಡುತ್ತಿದ್ದ. ಇನ್ನು 2 ದಿನ ಜಾತ್ರೆ ಬಾಕಿ ಇದೆ. ಈ 2 ದಿನಗಳಲ್ಲಿ ಸೀತೆಯ ಮುಖದಲ್ಲಿನ ಈ ನಗುವನ್ನು ಹೀಗೆ ಉಳಿಸಬೇಕು ಮತ್ತು ಅವಳನ್ನು ಶಾಶ್ವತವಾಗಿ ಈ ಹಳ್ಳಿಯ ಕಟ್ಟುಪಾಡುಗಳಿಂದ ಮುಕ್ತಗೊಳಿಸಬೇಕು ಎಂಬ ಅವನ ಶಪಥ ಇನ್ನೂ ಗಟ್ಟಿಯಾಗಿತ್ತು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.